ಯಾರದ್ದು ದುಡ್ಡು ಎಲ್ಲಮ್ಮನ ಜಾತ್ರೆ. ಕೆಎಸ್ಆರ್ಟಿಸಿ ನಿಗಮ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಬ್ರಹ್ಮಾಂಡ ಅವ್ಯವಹಾರ. 140 ಕೋಟಿ ಲೂಟಿ ಮಾಡಿದ ಖತರ್ನಾಕ್ ಆಸಾಮಿ ಹೊನ್ನೇಗೌಡನ ಕರ್ಮಕಾಂಡ. ಗೃಹ ನಿರ್ಮಾಣದ ಸಹಕಾರ ಸಂಘದಲ್ಲಿ ನೌಕರರಿಗೆ ಸಿಗಬೇಕಿದ್ದ ಭೂಮಿ ಯಾರದ್ದು ಪಾಲು. ಯಾರದ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ನಾವು ಹೇಳೋಕೆ ಹೊರಟಿರುವಂತಹ ಇವತ್ತಿನ ಸ್ಟೋರಿ. ಎಸ್, ಹೌದು ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದ್ದಾನಲ್ಲ, ಇವನೇ ನೋಡಿ ಕೆಎಸ್ಆರ್ಟಿಸಿ ನಿಗಮದ ಗೃಹ ನಿರ್ಮಾಣ ಸಹಕಾರ ಸಂಘದ ಹಾಲಿ ಅಧ್ಯಕ್ಷ ಹೊನ್ನೇಗೌಡ. ಸತತ 3 ಬಾರಿಯಿಂದಲೂ ಗೆದ್ದು ಬರ್ತಾನೆ ಇದ್ದಾನೆ. ಮತ್ತೆ ಗೃಹ ನಿರ್ಮಾಣ ಸಂಘದಲ್ಲಿ ಚುನಾವಣೆ ಶುರುವಾಗಿದೆ. ಮತ್ತೆ ಅದೇ ಗಾದಿಗೆಯಲ್ಲಿ ಕೂರಲು ಏಕಶ್ಚಿತ್ ಸಿದ್ಧತೆ ನಡೆಸಿದ್ದಾನೆ. ಮಾತನಾಡೋದು ಒಂದು, ಮಾಡೋದು ಇನ್ನೊಂದು. ಅದೇ ರೀತಿಯಾಗಿ ಸಂಘದ ಅಧ್ಯಕ್ಷನಾಗಿದ್ದುಕೊಂಡೇ ಯಾರಿಗೋ ಸಿಗಬೇಕಾಗಿದ್ದ ನಿವೇಶನದ ಜಾಗವನ್ನ ಮತ್ಯಾರಿಗೋ ನೀಡೋ ವಂಚನೆಯ ಜಾಲವನ್ನ ಮುಂದುವರಿಸಿಕೊಂಡು ಬಂದು ಬಿಟ್ಟಿದ್ದಾನೆ. ಇದೊಂಥರ ಬೇಲಿಯ ಎದ್ದು ಒಲವನ್ನ ಮೇಯ್ದ ಕಥೆಯಂತಾಗಿದೆ. ಹಾಸನದ ಕೆಎಸ್ಆರ್ಟಿಸಿ ಗೃಹ ನಿರ್ಮಾಣ ಸಂಘದ ವ್ಯಾಪ್ತಿಯಲ್ಲಿ ನೌಕರರಿಗೆ ನಿವೇಶನಗಳನ್ನ ಹಂಚುವ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ಆಗ್ತಾ ಇದೆ. ಇವರಿಗೆ ಸಿಗಬೇಕಾಗಿದ್ದ ನಿವೇಶನಗಳನ್ನ ಮತ್ಯಾರಿಗೋ ಮಂಜೂರು ಮಾಡುವ ಮಹಾವಂಚನೆಯನ್ನ ಇದೇ ಹೊನ್ನೇಗೌಡನ ಕೃಪಾ ಕಟಾಕ್ಷಿಯಲ್ಲಿ ಆಗ್ತಾ ಇದೆ. ಕೆಎಸ್ಆರ್ಟಿಸಿ ನಿಗಮದ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಇದೇ ಹೊನ್ನೇಗೌಡನ ಹದ್ದುಬಸ್ತಿನಲ್ಲಿ ಹೆಗ್ಗಿಲ್ಲದೆ ನಡೀತಾ ಇರುವಂತಹ ಬ್ರಹ್ಮಾಂಡ ಅವ್ಯವಹಾರದ ಕಥೆಯನ್ನ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ ನೋಡಿ. ಎಸ್, ಇದು ಹಾಸನದ ಕೆಎಸ್ಆರ್ಟಿಸಿ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಹಿಂದೆಂದೂ ನಡೆದಿಲ್ಲದಂತಹ ಅತಿ ದೊಡ್ಡ ನಯವಂಚನೆಯ ಅತಿ ದೊಡ್ಡ ಅವ್ಯವಹಾರ. ಇದರ ಮೂಲ, ರೂವಾರಿ, ಸೂತ್ರಧಾರಿ ಎಲ್ಲವೂ ಕೂಡ ಇದೇ ಕೆಎಸ್ಆರ್ಟಿಸಿ ನಿಗಮದ ಗೃಹ ನಿರ್ಮಾಣ ಸಹಕಾರಿ ಸಂಘ ಹಾಲಿ ಅಧ್ಯಕ್ಷ ಹೊನ್ನೇಗೌಡ. ನೌಕರರ ಆಕ್ರೋಶ ಕಟ್ಟೆ ಹೊಡೆದಿದೆ. ಅಧ್ಯಕ್ಷನಾಗಿರುವ ಹೊನ್ನೇಗೌಡನ ವಿರುದ್ಧ ನೊಂದವರ ಹಿಂಡು ಹಿಡಿಶಾಪ ಹಾಕುತ್ತಾ ಇದೆ. ನೇರವಾಗಿ ಅನ್ಯಾಯ. ಈ ಕೆಎಸ್ಆರ್ಟಿಸಿ ನಿಗಮದ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ನಡೆದಿರುವ ಅನ್ಯಾಯದ ವಿರುದ್ಧ ಸಿಡಿದು ನಿಲ್ಲುವ ಸಮಯ ಬಂದಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 140 ಕೋಟಿಗೂ ಅಧಿಕ ಮೊತ್ತಕ್ಕೆ ಬೆಲೆ ಬಾಳುವ ನಿವೇಶನದ ಜಾಗವನ್ನ ನಿಯಮಬಾಹಿರವಾಗಿ ಗುಳುಂ ಮಾಡಿ ಆ ನೌಕರರಿಗೆ ಸೇರಬೇಕಾಗಿದ್ದ ಭೂಮಿಯನ್ನ ಇನ್ಯಾರಿಗೂ ಕೊಟ್ಟ ಜೇಬಿ ತುಂಬಿಸಿಕೊಂಡ ಭ್ರಷ್ಟ ಅಧ್ಯಕ್ಷ. ಸಂಘದ ಏಳಿಗೆಗಾಗಿ ಒಳಿತಿಗಾಗಿ ದುಡಿದ ಸದಸ್ಯರಿಗೆ ಉಂಡೆನಾಮ ಹಾಕಿದ್ದಾನೆ ಈ ಹೊನ್ನೇಗೌಡ. ಸಿಕ್ಕಾಪಟ್ಟೆ ದುಡ್ಡು ಮಾಡಿ ಐಷಾರಾಮಿ ಜೀವನ ಮಾಡ್ತಾ ನಾನು ಏನೂ ಮಾಡಿಲ್ಲವೇನು, ನನಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ತರ ರಾಜಾರೋಷವಾಗಿ ದಿಮಾಕಿನ ದರ್ಪದ ಪೌರುಷವನ್ನ ತೋರಿಸುತ್ತಾ ಮತ್ತೊಂದು ಎಲೆಕ್ಷನ್ಗೆ ತಯಾರಿ ನಡೆಸ್ತಾ ಇದ್ದಾನೆ. ಯಾರದ್ದು ಸೈಟು, ಇನ್ಯಾರದ್ದು ಪಾದು. ಹೊನ್ನೇಗೌಡನದ್ದೇ ಖತರ್ನಾಕ್ ಪ್ಲಾನ್. ನೌಕರರ ಹೆಸರಿನಲ್ಲಿ ಸೈಟ್ ರಿಜಿಸ್ಟ್ರೇಷನ್ ನೆಪ ಮಾತ್ರಕ್ಕೆ, ಅಸಲಿ ದಾಖಲೆಯ ಸೈಟ್ ಇನ್ಯಾರೋ ಹೆಸರಲ್ಲಿ. ಕಷ್ಟಪಟ್ಟು ದುಡಿಯೋರು ನೌಕರರು, ಶೋಕಿ ಮಾತ್ರ ಈ ಹೊನ್ನೇಗೌಡನದ್ದು. ಬಗೆದಷ್ಟು ಬಯಲಾಗ್ತಿದೆ ನಯವಂಚಕ ಹೊನ್ನೇಗೌಡನ ಮೋಸದ ಜಾಲ. ನ್ಯಾಯ, ನಿಯತ್ತು, ಪ್ರಾಮಾಣಿಕತೆಗೆ ಈ ಸಮಾಜದಲ್ಲಿ ಬೆಲೆ ಇಲ್ಲ. ಸನ್ಮಾರ್ಗದಲ್ಲಿ ನಡೆಯುವ ವ್ಯಕ್ತಿಗಳಿಗೆ ಕಿಂಚಿತ್ತೂ ಗೌರವ, ಮನ್ನಣೆ ಸಿಗೋದಿಲ್ಲ. ದುರಂತವೇನೆಂದ್ರೆ ಮೋಸ, ವಂಚನೆ, ಕಪಟ, ಅವ್ಯವಹಾರ ಮಾಡೋ ಮಂದಿಗೆ ಈ ಸಮಾಜ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡುತ್ತೆ. ಯಾಮಾರೋರು ಇರೋ ತನಕ ವಂಚಿಸುವವರ ಆಟ ಯಕ್ಕಶ್ಚಿತ್ ನಡೆದು ಬಿಡುತ್ತೆ.
ಅದೇ ರೀತಿಯಾಗಿ ಹಾಸನದ ಕೆಎಸ್ಆರ್ಟಿಸಿ ನಿಗಮದ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಅಧ್ಯಕ್ಷನಾಗಿರೋ ಹೊನ್ನೇಗೌಡ ಅವ್ಯವಹಾರ ಮಾಡ್ತಾ ಇದ್ರು. ಎಲ್ಲವೂ ಕೂಡ ಗೊತ್ತಿದ್ದರೂ ಅಕ್ರಮದ ವಾಸನೆ ಬರ್ತಾ ಇದ್ದರು ತಡೆಯಬೇಕಾಗಿದ್ದ ಸಂಬಂಧಪಟ್ಟ ಅಧಿಕಾರಿಗಳೇ ಹೊನ್ನೇಗೌಡನ ಆಮಿಷಕ್ಕೆ ಒಳಗಾಗಿ ಅನ್ಯಾಯದ ದಿಕ್ಕನ್ನೇ ಬದಲಾಯಿಸಿ ನೌಕರರ ಹಿತಾಸಕ್ತಿಗೆ ಕಂಟಕವಾಗಿ ನಿಲ್ತಾ ಇದ್ದಾರೆ. ಹೊನ್ನೇಗೌಡ ಸಂಘದ ಅಧ್ಯಕ್ಷನಾಗಿದ್ದುಕೊಂಡೆ ಮಾಡ್ತಾ ಇರುವ ಮೋಸದ ಜಾಲದ ಅರಿವಿದ್ದರೂ ಕೂಡ ಹೊನ್ನೇಗೌಡ ಇನ್ಫ್ಲುಯೆನ್ಸ್ ದುಡ್ಡಿನ ವ್ಯಾಮೋಹದ ಮುಂದೆ ವ್ಯವಸ್ಥೆಯ ಒಂದಿಷ್ಟು ಮಂದಿ ನೌಕರರಿಗೆ ನ್ಯಾಯಬದ್ಧವಾಗಿ ಸಿಗಬೇಕಿದ್ದ ನಿವೇಶನದ ಜಾಗವನ್ನ ಅಕ್ರಮವಾಗಿ ಸಂಬಂಧಪಟ್ಟಿಲ್ಲದವರಿಗೆ ಜಾಗವನ್ನ ಮಂಜೂರು ಮಾಡುತ್ತಾ ಇದ್ದ ಈ ಹೊನ್ನೇಗೌಡ. ಅಬ್ಬಬ್ಬ ನೋಡಿ, ಇವನು ಮಾಡೋ ಖತರ್ನಾಕ್ ಕೆಲಸವನ್ನ ಆಡೋದು ಒಳ್ಳೆ ಮಾತು, ಮಾಡೋ ಕೆಲಸ ಮಾತ್ರ ಅನಾಚಾರದ ಕೆಲಸ. ಈ ಕೆಎಸ್ಆರ್ಟಿಸಿ ನಿಗಮ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲೂ ಇದನ್ನೇ ಮಾಡಿದ್ದ. ಹಾಗೆ ನೋಡಿದ್ರೆ ಸೈಟ್ ನಿಯಮದ ಪ್ರಕಾರ ಸಂಘದಲ್ಲಿ ಗುರುತಿಸಿಕೊಂಡಿರೋ ನೌಕರರಿಗೆ ಸೇರಬೇಕಾಗುತ್ತದೆ. ಬಟ್ ಇಲ್ಲಿ ಆಗಿದ್ದೇ ಬೇರೆ. ಅದೇನು ಅಂದುಕೊಂಡ್ರೆ ನಾಮ ಉಂಡೆ ನಾಮ, ಪಾಪ ಅಂದುಕೊಂಡು ಗದ್ದುಗೆ ಕೊಟ್ರೆ ಈತ ಮಾಡಿದ್ದೇ ಬೇರೆ. ಅದೇನೇ ಹೇಳ್ರಿ, ನಂಬಿ ಗೆಲ್ಲಿಸಿದ್ರೆ ಈತ ಮಾತ್ರ ಗೆಲ್ಲಿಸಿದವರಿಗೆ ಸೈಟ್ ಹಂಚಿಕೆ ಮಾಡದೆ ತನ್ನ ಖಜಾನೆಯನ್ನೇ ಬೊಕ್ಕಸವನ್ನ ತುಂಬಿಸಿಕೊಡ್ತಾ ಇದ್ದಾನೆ. ಎಷ್ಟೇ ಹೇಳಿದ್ರೂ ಕೂಡ ಸ್ಥಳೀಯರ ಬೆಂಬಲದೊಂದಿಗೆ ಧ್ವನಿ ಎತ್ತದಂತೆ ಮಾಡಿಬಿಟ್ಟಿದ್ದಾನೆ. ಅಷ್ಟಕ್ಕೂ ಹೊನ್ನೇಗೌಡ ಇಂತಹ ಖತರ್ನಾಕ್ ಐಡಿಯಾಗಳಿಂದಲೇ ನೌಕರರ ದಿಕ್ಕನ್ನ ಬದಲಾಯಿಸಿ ತನ್ನ ಜೇಬು ತುಂಬಿಸಿಕೊಂಡಿದ್ದಾನೆ. ಅವನ ವಿರುದ್ಧ ದನಿ ಎತ್ತಿದ್ದ ಅಧಿಕಾರಿಗಳಿಗೂ ಒಂದೊಂದು ಸೈಟ್ ಹಂಚಿಕೆ ಮಾಡಿದ್ದಾನೆ ಅನ್ನೋ ಆರೋಪ ಕೂಡ ಹೊನ್ನೇಗೌಡನ ಹೆಗಲೇರಿದೆ. ಅಷ್ಟೇ ಅಲ್ಲ ಕಣ್ರಿ, ಈ ಹೊನ್ನೇಗೌಡನ ಕರ್ಮಕಾಂಡ ಬಗೆದಷ್ಟು ದೊಡ್ಡದಾಗಿದೆ ಹೊರತು ಕಡಿಮೆ ಮಾತ್ರ ಇಲ್ಲ. ಅಧಿಕಾರಿಗಳಷ್ಟೇ ಅಲ್ಲ, ಸ್ಥಳೀಯರನ್ನು ಕೂಡ ಬುಟ್ಟಿಗೆ ಹಾಕಿಕೊಂಡು ಕಮಾಲು ಮಾಡ್ತಾ ಇದ್ದಾನೆ. ಸಂಘದ ಹೆಸರಿನಲ್ಲಿ ಕೋಟಿ ಕೋಟಿಗಟ್ಟಲೆ ಲೆಕ್ಕ ಇಲ್ಲದಷ್ಟು ಹಣವನ್ನ ಕಂಡು ಬಿಟ್ಟಿದ್ದಾನೆ. ಇದೇ ನೋಡಿ ಈತನಿಗೆ ಪ್ಲಸ್ ಪಾಯಿಂಟ್. ಒಂದು ಸಲ ರುಚಿ ನೋಡಿದ ಹೊನ್ನೇಗೌಡ ಮತ್ತೊಮ್ಮೆ ಅಧ್ಯಕ್ಷನಾಗುವ ಕನಸು ಕೂಡ ಕಂಡಿದ್ದಾನೆ. ಅಬ್ಬಬ್ಬ, ಇಂತಹ ಐಡಿಯಾ ಇಂಥವರಿಗೆ ಮಾತ್ರ ಬರೋದು ಅಂತ ಅನಿಸುತ್ತೆ. ಡೇ ಔಟ್ ಅಭಿವೃದ್ಧಿ ಹೆಸರಲ್ಲಿ ಚಾಲಾಕಿ ಹೊನ್ನೇಗೌಡನದ್ದೇ ಕೈ ಚಳಕ. ಚುನಾವಣೆ ಗೆಲ್ಲೋಕೆ, ಹಗರಣ ಮುಚ್ಚಿ ಹಾಕೋಕೆ ಅಧ್ಯಕ್ಷ ನಡೆಸಿದ್ನ ಅವ್ಯವಹಾರ ಹೊರಬಂದ್ರೆ ಹೊನ್ನೇಗೌಡನಿಗೆ ತಕ್ಕ ಶಾಸ್ತಿ ಪಕ್ಕ. ಅನುಮತಿ ಸಿಕ್ಕಿದ್ದು ಯಾವಾಗಲೂ, ಗುಳುಂ ಮಾಡಿದ್ದು ಮತ್ಯಾವಾಗ. ಆಹಾ, ಏನೋ ನಿನ್ನ ಲೀಲೆ ಹೊನ್ನೇಗೌಡ. ಅಧ್ಯಕ್ಷಗಿರಿ ಪಟ್ಟ ತೆಗೆದುಕೊಂಡ ಮೇಲೆ ಕೋಟಿ ಕೋಟಿ ಒಡೆಯನಾಗಿ ಬಿಟ್ಟ. ಅದ್ಯಾವಾಗ ಕೆಎಸ್ಆರ್ಟಿಸಿ ನಿಗಮದ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷನಾಗಿದ್ನೋ ಆಗಿನಿಂದಲೇ ಕೋಟಿ ಕುಳ್ಳ ಅನ್ನಿಸಿಕೊಂಡು ಬಿಟ್ಟ ಈ ಹೊನ್ನೇಗೌಡ. ಒಂದು ಯೋಜನೆ ನೂರಾರು ಸವಲತ್ತು ಅನ್ನೋ ಹಾಗೆ ಒಂದು ಅಧಿಕಾರ ನೂರಾರು ಕೋಟಿ ಒಡೆಯ ಅನ್ನೋ ಹೆಸರು ಪಡೆದುಕೊಂಡು ಬಿಟ್ಟ ಈ ಹೊನ್ನೇಗೌಡ. ಅದರಲ್ಲೂ ಕೆಎಸ್ಆರ್ಟಿಸಿ ನಿಗಮದ ಗೃಹ ನಿರ್ಮಾಣ ಸಹಕಾರ ಸಂಘದ ಹೆಸರಿನಲ್ಲಿ. ಹೊನ್ನೇಗೌಡ ಸದ್ಯದ ಮಟ್ಟಿಗೆ ಈಗ ಅಧಿಕಾರದ ಸಂಘದ ಅಧ್ಯಕ್ಷನ ಸೀಟಿನಲ್ಲಿ ಅಂಟಿಕೊಂಡು ಕೂತಿದ್ದಾನೆ. ಈಗ ಇನ್ನೇನು 2-3 ದಿನಗಳಲ್ಲಿ ಚುನಾವಣೆ ನಡೆಯಲಿದೆ. ಅದಕ್ಕಾಗಿಯೇ ಹೊನ್ನೇಗೌಡ ಭಾರಿ ತಯಾರಿಯೊಂದಿಗೆ ಅಖಾಡಕ್ಕೆ ಇಳಿಯೋ ಲಕ್ಷಣ ಕೂಡ ಇದೆ. ಬಟ್ ಹಗರಣಗಳ ಮೂಟೆ ಹೊತ್ತಿರುವ ಹೊನ್ನೇಗೌಡನಿಗೆ ಗೆಲುವು ಸಾಧ್ಯನಾ ಅನ್ನೋ ಪ್ರಶ್ನೆಯೂ ಇದೆ. ಇದೇ ಕೆಎಸ್ಆರ್ಟಿಸಿ ನಿಗಮ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷನಾಗಿರೋ ಹೊನ್ನೇಗೌಡ ಬರೋಬ್ಬರಿ 15 ವರ್ಷಗಳೇ ಅಧ್ಯಕ್ಷನಾಗಿ ಕಳೆದು ಬಿಟ್ಟಿದ್ದಾನೆ. ಯಾವಾಗ ಅಧ್ಯಕ್ಷಗಿರಿ ಗಟ್ಟಿಯಾಗಿ ಇತ್ತೋ ಆಗ್ಲೇ ನೋಡಿ ಅವ್ಯವಹಾರ, ಅದರಲ್ಲೂ ಕೋಟಿ ಕೋಟಿ ವ್ಯವಹಾರ ನಡೆದು ಬಿಟ್ಟಿತ್ತು. ಸ್ಥಾನ ಗಟ್ಟಿಯಾದ ಮೇಲೆ ಪವರ್ ಹೆಚ್ಚಾದಂತಲ್ಲ, ಕೈಚಳಕವು ಜೋರಾಯಿತು. ಆಸೆ, ದುರಾಸೆ, ಮೋಸ, ವಂಚನೆಯ ಪರಮಾವಧಿ ಮೀರದೆ ಇರೋದಕ್ಕೆ ಸಾಧ್ಯವೇ? ಇದೇ ವಿಚಿತ್ರ.
ಸೈಟ್ ರಿಜಿಸ್ಟ್ರೇಷನ್ ಆಗಿರುವುದು ನೌಕರರ ಹೆಸರಿನಲ್ಲಿ. ಬಟ್ ಆ ಸೈಟ್ ನ ಫಲಾನುಭವಿಗಳು ಮಾತ್ರ ಇನ್ಯಾರು? ಇದಕ್ಕೆ ಕಾರಣಕರ್ತ ಕೂಡ ಇದೇ ಕೆಎಸ್ಆರ್ಟಿಸಿ ನಿಗಮದ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಹೊನ್ನೇಗೌಡ. ಇಷ್ಟೆಲ್ಲ ಮಾಡಿದ ಹೊನ್ನೇಗೌಡ ಅಧ್ಯಕ್ಷ ಸೀಟಿಗೆ ತನ್ನ ಕಡೆಯವರನ್ನ ಆಯ್ಕೆ ಮಾಡದೇ ಇರ್ತಾನ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿದೆ. ಅಷ್ಟೇ ಅಲ್ಲ, ಅಧ್ಯಕ್ಷ ಸ್ಥಾನವನ್ನ ಬೇರೆಯವರಿಗೂ ಬಿಟ್ಟುಕೊಡೋದಕ್ಕೆ ಈತ ಒಪ್ಪಿಕೊಡ್ತಾನ. ತಾನು ಮಾಡಿರೋ ಹಗರಣದ ಕಿಚ್ಚು ಎಲ್ಲಿ ಹೊರಗೆ ಬಂದು ಬಿಡುತ್ತೋ ಅನ್ನೋ ಪಾಪ ಪ್ರಜ್ಞೆ ಕಾಡದೇ ಇರುತ್ತಾ. ಇದೆಲ್ಲ ಲೆಕ್ಕಾಚಾರದಿಂದಲೇ ತನ್ನ ಕಡೆಯವರಿಗೆ ಅಧ್ಯಕ್ಷ ಪಟ್ಟ ಸಿಗುವಂತೆ ನೋಡಿಕೊಳ್ಳೋ ತಯಾರಿ ಕೂಡ ಮಾಡಿರಬಹುದು. ಇಲ್ಲದಿದ್ರೆ ಆತನೇ ಅಧಿಕಾರದ ಜುಟ್ಟು ಹಿಡಿಯಲೂಬಹುದು. ಹೌದು, ಕೆಎಸ್ಆರ್ಟಿಸಿ ನಿಗಮದ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಇಂಥದ್ದೊಂದು ವಂಚನೆ ನಡೆದಿದೆ ಅಂದ್ರೆ ಯಾರಿಗೆ ತಾನೇ ನಂಬೋದಕ್ಕೆ ಸಾಧ್ಯ? ಇದೇ ವಿಚಾರವಾಗಿ ದೂರು ನೀಡಿದ್ರೆ ಸರಿಯಾಗಿ ಯಾರೂ ಕೂಡ ಸ್ಪಂದನಕ್ಕೆ ಅಧಿಕಾರಿಗಳು ಕೂಡ ರೆಡಿ ಇಲ್ಲ. ಕಾರಣ ಇಷ್ಟೇ ಕಣ್ರಿ, ಯಾರು ಹೊನ್ನೇಗೌಡನ ವಿರುದ್ಧ ಅಧಿಕಾರಿಗಳು ನಿಲ್ತಾರೋ ಅವರಿಗೂ ಒಂದು ಸೈಟ್ ಕೊಟ್ಟು ಬಾಯಿ ಮುಚ್ಚಿಸ್ತಾ ಇದ್ದಾನಂತೆ. ಆ ಲೆಕ್ಕವನ್ನ ನೋಡ್ತಾ ಹೋದ್ರೆ ಕೆಎಸ್ಆರ್ಟಿಸಿ ನೌಕರರಿಗೆ ಸಿಗಬೇಕಾದ ನಿವೇಶನದ ಜಾಗ ಮಾತ್ರ ಅಧಿಕಾರಿಗಳ ಪಾಲಾಗ್ತಾ ಇದೆಯಂತೆ. ಮಾಡಿರೋ ಗನಂದಾರಿ ಕೆಲಸದಿಂದ ಸಾರಿಗೆ ಸಚಿವರಿಗೆ ಕೆಟ್ಟ ಹೆಸರು ಬರೋದು ಕನ್ಫರ್ಮ್. ಇನ್ನೊಂದು ವಿಚಾರವನ್ನ ನೋಡ್ತಾ ಹೋದ್ರೆ ಸರ್ಕಾರಿ ಅಧಿಕಾರಿಗಳಿಗೂ ಸೈಟ್ ಕೊಟ್ಟು ಬಾಯಿ ಮುಚ್ಚಿಸಿರೋದು ಇದೇ ವಿಚಾರ ಹಾಸನದ ಕೆಎಸ್ಆರ್ಟಿಸಿ ನಿಗಮದ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಬಗೆದಷ್ಟು ಕರ್ಮಕಾಂಡಕ್ಕೆ ಸಾಕ್ಷಿಯಾಗಿದೆ. ಕಷ್ಟಪಟ್ಟು ದುಡಿಯುವ ನೌಕರರಿಗೆ ಸಿಗಬೇಕಾದ ನಿವೇಶನದ ಜಾಗ ಹಣದ ದಾಹದ ಮುಂದೆ ಕೊಚ್ಚಿ ಹೋಗಿದೆ. ಪ್ರಶ್ನೆ ಮಾಡಬೇಕಾದ ಅಧಿಕಾರಿಗಳ ಕೈಯನ್ನ ಕಟ್ಟಿ ಹಾಕಿದೆ. ಬಾಯಿ ಬಿಡದಂತೆ ಅಧಿಕಾರಿಯೊಬ್ಬನಂತೆ ಸೈಟ್ ಕೊಡಲಾಗಿದೆ. ಬಟ್ ಕಷ್ಟಪಟ್ಟವರಿಗೆ ಹುಂಡೆ ನಾಮ ಫಿಕ್ಸ್ ಆಗಿದೆ.